ಚಾನಲ್. ಇವತ್ತು ನಮ್ಮ ಮನೇಲಿ ಏನು ಗೊತ್ತಾ, ತಪ್ಪಲ್ಲ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ, ಆದರೂ ಒಂದ್ಸರಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಕಬಾಬ್, ಫಿಶ್ ಸಾಂಬಾರು, ಓಕೆನಾ. ಅದೇನೋ ಗೊತ್ತಿಲ್ಲ, ತುಂಬ ದಿನ ಆದಮೇಲಲ್ವಾ ಫಿಶ್ಶು, ಅದು ನೆನೆಸ್ಕೊಂಡ್ರೇ ಖುಷಿ ಆಗ್ತಿದೆ, ಚೆನ್ನಾಗಿರುತ್ತೆ. ಯಾವಾಗಲೂ ಚಿಕನ್ ಫ್ರೈ ಅಥವಾ ಚಿಕನ್ ಫ್ರೈ ಜೊತೆ ಚಪಾತಿ, ಇಲ್ಲಾಂದರೆ ಬಿರಿಯಾನಿ, ಇಲ್ಲಾಂದರೆ ಮಟನ್ನು ಆ ಥರ ಆಗ್ತಾಯಿದೆ. ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಫಿಶ್ ತೊಗೊಂಬಂದಿದ್ರು ಮನೆಗೆ. ಫಿಶ್ದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮನ್ನು ಒಂದ್ಸರಿ ಟ್ರೈ ಮಾಡಿ, ನಿಜ ತುಂಬಾ ಚೆನ್ನಾಗಿರುತ್ತೆ. ಇದು ಮಂಗಳೂರು ಸ್ಟೈಲ್ ಮಾಡ್ತಾ ಇರೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆ ವಾಚ್ ಮಾಡಿ, ಹಾಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಲೆಟ್ಸ್ ಗೋ. ಹೇಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ಹಾಗೆ ಥರ ನೋಡ್ತಾ ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ಗೌರಿ ಮೀನು ಅಂತ ಹೇಳಿ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ರು. ಮನೆಯಲ್ಲಿ ಬಂದುಬಿಟ್ಟು ಚೆನ್ನಾಗಿ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ವಿ. ಇವಾಗ ಇದಕ್ಕೆ ನಾವು ಹುಳಿ ಬರಬೇಕಲ್ವಾ, ಅಂದರೆ ಚೆನ್ನಾಗಿ ಹುಳಿ ಥರ ಇದ್ರೇ ಅಲ್ವಾ ಮೀನಿನ ಸಾಂಬಾರಾಗಲಿ ಅಥವಾ ಕಬಾಬ್ ಆಗಲಿ ಚೆನ್ನಾಗಾಗೋದು. ಹಾಗಾಗಿ ಅದು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ ಸ್ವಲ್ಪ ನೀರಿಗೆ ಹಾಕಿ, ಫಿಶ್ ತೊಳ್ಕೊಳ್ಳೋದಕ್ಕಿಂತ ಮುಂಚೆನೇ. ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು. ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹುಳಿ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಕಮ್ಮಿ ಆದರೆ ಚೆನ್ನಾಗಿರಲ್ಲ ಫಿಶ್ ಸಾಂಬಾರಾಗಲಿ. ಏನು ಹುಳಿನೇ ಅಲ್ವಾ ಇದಕ್ಕೆ ಟೇಸ್ಟ್ ಕೊಡೋದು, ಹಾಗಾಗಿ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಎರಡು ಹಾಕಿ ಮ್ಯಾರಿನೇಟ್ ಇಟ್ಟರು ಚೆನ್ನಾಗಿರುತ್ತೆ. ನಾವಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿಲ್ಲ, ಬರೀ ಹುಣಸೆಹಣ್ಣು ಮಾತ್ರ ಯೂಸ್ ಮಾಡಿರೋದು. ಕಬಾಬು ಮತ್ತು ಸಾಂಬಾರು ಎರಡಕ್ಕೂ ಒಟ್ಟಿಗೆ ನಾವು ಮ್ಯಾರಿನೇಟ್ ಮಾಡ್ಕೋತಾ ಇರೋದು. ಇವಾಗ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹತ್ತಬೇಕು ಅಲ್ವಾ, 1.5 ಅವರ್ ಚೆನ್ನಾಗಿ ನೆನೆಸಬೇಕು. ಹಾಗಾಗಿ ಹುಣಸೆಹಣ್ಣು ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಜೊತೆಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಜೊತೆಗೆ ಇವಾಗ ಅರಿಶಿನ ಮತ್ತು ಉಪ್ಪು, 1.5 ಸ್ಪೂನ್ ಖಾರದ ಪುಡಿ ಮತ್ತು 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು 1 ಸ್ಪೂನ್ ಹಾಕಿರೋದು, ಯಾಕೆಂದರೆ ಹುಣಸೆಹಣ್ಣು ಹುಳಿ ಹಾಕಿರೋದಲ್ವಾ, ಹಾಗಾಗಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು ಸರಿ ಕಲಿಸ್ಬಿಟ್ಟು ಇವಾಗ ಇದು 1.5 ಅವರ್ ನೆನೆಯೋಕ್ಕೋಸ್ಕರ ಬಿಡ್ತಾ ಇದ್ದೀನಿ ನಾನು. ಒಳಗಡೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಜೀರಿಗೆ, ಕಾಯಿ ಎಲ್ಲ ಹಾಕಿ ನಾನು 1 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, 1 ಅವರ್ ನೆನಿಲಿ, ಉಪ್ಪು ಖಾರ ಚೆನ್ನಾಗಿ ಹತ್ತಲಿ ಅಂತ ಇವಾಗ ಹತ್ತಿದೆ. ಹಾಗಾಗಿ ಸಾಂಬಾರಿಗೋಸ್ಕರ ಅದರಲ್ಲಿ 1-2 ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕಬಾಬಿಗೆ ತೆಗೆದಿಟ್ಕೊಂಡಿದ್ದೀವಿ. ಮಸಾಲ ಮಾಡ್ಕೊಂಡಿದ್ದಂಥ ಮಸಾಲಾನ ಆ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರು ಒಳಗಡೆ ಹಾಕ್ಕೊಂಡೆ ನಾನು. ಅದ್ರ ಜೊತೆಗೆ ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ನೋಡಿ ಮೀಡಿಯಮ್ ಆಗಿ ಸ್ವಲ್ಪ ನೀರು ಹಾಕ್ಕೋಬೇಕು. 1-2 ಗ್ಲಾಸ್ 3 ಗ್ಲಾಸ್ ಹಾಕ್ಕೊಂಡೆ ನಾವು. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ ಆವಾಗಲೇ, ಹಾಗಾಗಿ ಸೌಟಲ್ಲಿ ನೀರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಇದು ಕಬಾಬಿಗೆ ತೆಗೆದಿಟ್ಕೊಂಡಿರೋದು. ಇವಾಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಸಾಂಬಾರಿಗೋಸ್ಕರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಒಂದು 3-4 ಸ್ಪೂನಷ್ಟು ಹಾಕಿ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಆದ ನಂತರ ಆಗಲೇ ಮಾಡಿ ಇಟ್ಕೊಂಡಿದ್ನಲ್ಲ ಸಾಂಬಾರಿಗೆ ಅಂತ, ಅದರಲ್ಲಿ ಬರೀ ಸಾಂಬಾರು ಮಾತ್ರ ಹಾಕ್ತಾ ಇರೋದು, ಫಿಶ್ ಹಾಕಿಲ್ಲ. ನೋಡಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಯಾಕೆ ಅಂದರೆ ನಾವು ರುಬ್ಬಿದ್ದೆಲ್ಲ ಹಂಗೆ ಹಾಕಿರೋದಲ್ವ, ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ವಲ್ಲ, ಹಂಗಾಗಿ ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು. ಇವಾಗ ಇದು ಕುದೀತಾ ಇದೆ. ನಾವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ವಲ್ಲ ಫಿಶ್ಶಿಗೆ ಮ್ಯಾರಿನೇಟ್ ಮಾಡ್ಬೇಕಾದ್ರೆ, ಹಾಗೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡೋಕ್ಕೋಸ್ಕರ ಟೇಸ್ಟ್ ನೋಡಿದ್ವಿ, ಎಲ್ಲ ಕರೆಕ್ಟಾಗಿತ್ತು. ಇವಾಗ ಫಿಶ್ ಹಾಕಿರಲಿಲ್ಲ, ಅದು ಬೇಗ ಬೆಂದ್ಬಿಡುತ್ತೆ, ಸಾಫ್ಟ್ ಇರುತ್ತೆ ಅಂತೇಳಿ. ಇವಾಗ ಕುದಿ ಬಂತಲ್ವಾ, ಹಸಿ ವಾಸನೆ ಹೋಗಿರುತ್ತೆ, ಬೇಗ ಬೇಯುತ್ತೆ ಅಂತ ಇವಾಗ ಹಾಕ್ತಾಯಿದ್ದೀನಿ. ಈಗ ನೋಡಿ ಫಿಶ್ ಹಾಕಾಯಿತು. ಫಿಶ್ ಹಾಕ ನಂತರ ಒಂದು ಕುದಿಯಾಗಿ ಬಿಟ್ಟೆ. ಉಪ್ಪು ಖಾರ ಎಲ್ಲ ಫಿಶ್ಗೂ ಚೆನ್ನಾಗಿ ಹತ್ಬೇಕಲ್ವ, ಹಾಗಾಗಿ ಸಾಂಬಾರು ರೆಡಿ ಆಯಿತು. ಕಬಾಬ್ ಮಾಡಬೇಕಷ್ಟೇ. ಈ ಕಡೆ ಕಬಾಬಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಫಿಶ್ ಪೌಡ್ರ್ ತೊಗೊಂಡು ಹಾಕ್ಕೊಂಡಿದ್ದೀನಿ, ಫಿಶ್ ಕಬಾಬ್ ಪೌಡರು. ಅದ್ರ ಜೊತೆಗೆ ಇದು ಕಾರ್ನ್ಫ್ಲೋರ್ ಬರುತ್ತಲ್ಲ, ಆ ಕಾರ್ನ್ಫ್ಲೋರು ಹಾಕ್ಕೊಳ್ತಾ ಇದ್ದೀನಿ. ಫಿಶ್ ಕಬಾಬ್ ಪೌಡ್ರು ಮತ್ತು ಇದು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಅದು ಮಿಕ್ಸ್ ಆಗಬೇಕು. ಕಾರ್ನ್ಫ್ಲೋರ್ ಹತ್ತಬೇಕಲ್ವಾ, ಮತ್ತು ಕಬಾಬು ಪೌಡ್ರು ಅಷ್ಟೇ ಹತ್ತಬೇಕಲ್ವ ಫಿಶ್ಗೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದು 5 ನಿಮಿಷ ಎತ್ತಿಟ್ಕೊಂಡಿದ್ದೀನಿ. ಕಬಾಬ್ ಮಾಡೋಕ್ಕೋಸ್ಕರ ಒಂದು ಸಣ್ಣ ಪುಟಾಣಿ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಕಾದಿದೆ, ಹಾಗಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕಬಾಬನ್ನ ಇವಾಗ ಎಣ್ಣೆಲಿ ಬಿಡ್ತೀನಿ. ಎಷ್ಟೊತ್ತಿ ಆಗುತ್ತೋ ರೆಡಿ ಅಂತ ನಾನಂತೂ ಕಾಯ್ತಾ ಇದ್ದೀನಪ್ಪ. ನೋಡಿ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಫಿಶ್ ಕಬಾಬು ಮತ್ತು ಫಿಶ್ ಸಾಂಬಾರು ಆಯಿತು. ನೀವು ಊಟ ಮಾಡೋದೇನೆ ಟೇಸ್ಟ್ ಮಾಡೋಣ ಅಂತ ನೋಡಿದೆ, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ಪ್ಲೇಟ್ಗೆ ಹಾಕೊಂಡು ಆಲ್ರೆಡಿ ಒಂದು ತಿಂದೆ ನಾನು ಅತ್ಲಾಗೆ ಊಟ ಮಾಡೋದ್ರೊಳಗಡೆ. ನೋಡ್ತಾ ಇದ್ದೀರಲ್ಲ, ಫಿಶ್ ಸಾಂಬಾರು ಆಯಿತು ಮತ್ತು ಕಬಾಬು ಆಯಿತು, ಅದೇ ಥರ ಈರುಳ್ಳಿನೂ ಇದೆ. ಇದ್ರ ಜೊತೆ ಸೌತೆಕಾಯಿ ಒಂದು ಮಿಸ್ಸಿಂಗು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ನಿಜವಾಗ್ಲೂ ಸೀರಿಯಸ್ಲಿ ಕಬಾಬ್ ಟೇಸ್ಟ್ ಅಂದರೂ ಸಖತ್ತಾಗಿತ್ತು. ಸಾಂಬಾರು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಕಬಾಬು ನಂಗೆ ತುಂಬಾ ಇಷ್ಟ. ಚಿಕನ್ ಕಬಾಬ್ ಆಗಲಿ ಫಿಶ್ ಕಬಾಬ್ ಆಗಲಿ ತುಂಬ ಇಷ್ಟ. ಟೇಸ್ಟು ಸೇಮು ಹೋಟೆಲ್ ಯಾವ ಥರ ಮಾಡ್ತಾರೆ ಅದೇ ಥರ ಇತ್ತು. ಅದಕ್ಕಿಂತ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಬಾಬು ಮತ್ತು ಫಿಶ್ ಸಾಂಬಾರೆಲ್ಲ ಸಾಫ್ಟಾಗೂ ಚೆನ್ನಾಗಿ ಬೆಂದಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದ್ಸರಿ ಕಮೆಂಟ್ ಮಾಡಿ ಆಯಿತಾ, ಯಾವ ಥರ ಬಂದಿದೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.